ನಮಸ್ತೆ ವೀಕ್ಷಕರೇ, ಶಿಲ್ಪಶ್ರೀ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನು ಶಿಲ್ಪಾ ಸಂತೋಷ್. ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಆಗ ನಾನು ಹೊಸದಾಗಿ ಅಪ್ಲೋಡ್ ಮಾಡುವಂತಹ ವಿಡಿಯೋ ನೋಟಿಫಿಕೇಷನ್ಸು ನಿಮಗೆ ಮೊದಲು ಬಂದು ತಲುಪುತ್ತೆ. ಇವತ್ತು ನಾನೊಂದು ಡಬಲ್ ಸ್ಟೆಪ್ಪಲ್ಲಿ ಒಂದು ಲೇಟೆಸ್ಟ್ ಆಗಿರುವಂಥ ಬ್ರೈಡಲ್ ಕ್ರೋಶಾ ಕುಚ್ಚು ಡಿಸೈನ್ನ ತೋರಿಸ್ತಾ ಇದ್ದೀನಿ. ವಿತ್ ಪಿಕಾಟ್ ಡಿಸೈನು ಆ್ಯಂಡ್ ಬೀಡ್ಸ್ಗಳನ್ನ ಯೂಸ್ ಮಾಡಿಕೊಂಡು ಈ ಡಿಸೈನ್ನ ಮಾಡಿದ್ದೀನಿ. ಗ್ರ್ಯಾಂಡ್ ಡಿಸೈನ್ ಅಂತಲೇ ಹೇಳ್ಬೋದು. ಇದಕ್ಕೆ ನೀವು 700 ಇಂದ 750 ವರೆಗೂ ಚಾರ್ಜ್ ಮಾಡ್ಕೋಬೋದು. ಇದು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವು ಹೆಚ್ಚು ಕಡಿಮೆ ಎಷ್ಟು ಬೇಕೋ ಅಷ್ಟನ್ನು ನೋಡಿ ಮಾಡ್ಕೋಬೋದು. ಡಿಸೈನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಬನ್ನಿ, ಇದಕ್ಕೆ ಮೊದಲಿಗೆ ಬೇಕಾಗಿರುವ ಮೆಟೀರಿಯಲ್ಸ್ ನೋಡೋಣ. ನಾನಿಲ್ಲಿ 2 ರೀತಿಯಾದಂಥ ಬೀಡ್ಸ್ನ ತೊಗೊಂಡಿದ್ದೀನಿ. ಸ್ಮಾಲ್ ಆ್ಯಂಡ್ ಬಿಗ್ ಬೀಡು ಮತ್ತು ಕ್ರೋಶಾ ನೀಡಲ್ ನಂಬರು 10 ಅಥವಾ 11 ಯಾವುದಾದ್ರೂ ಯೂಸ್ ಮಾಡ್ಬೋದು. ನಾನು ರೆಗ್ಯುಲರಾಗಿ ಯೂಸ್ ಮಾಡೋದು ನೀಡಲ್ ನಂಬರ್ 11 ಮತ್ತು ದೊಡ್ಡ ಕಣ್ಣಿನ ಸೂಜಿ ಕುಚ್ಚು ಕಟ್ಕೊಳ್ಳೋದಕ್ಕೆ 2 ಕಲರ್ 6 ಎಳೆ ದಾರ ಸುತ್ತಿಡ್ಕೊಂಡಿದ್ದೀನಿ. ಕತ್ರಿ, ಜರಿ ದಾರ, ಸಿಲ್ಕ್ ಥ್ರೆಡ್ಡು, ಇದಿಷ್ಟು ನಮಗೆ ಬೇಕಾಗಿರುವಂಥ ಮೆಟೀರಿಯಲ್ಸು. ಇವಾಗ ಡಿಸೈನ್ ಹೇಗೆ ಮಾಡೋದು ಅನ್ನೋದನ್ನು ಶುರು ಮಾಡೋಣ. ಬನ್ನಿ, ಮೊದಲಿಗೆ ನಾವು ಸೀರೆ ಮೇಲ್ಭಾಗನ ನಮ್ಮ ಕಡೆಗೆ ತಿರುಗಿಸಿ ಇಟ್ಕೋಬೇಕು. ಸೀರೆ ಮೇಲ್ಭಾಗದ ರೈಟ್ ಸೈಡಿಂದ ಡಿಸೈನ್ನ ಶುರು ಮಾಡ್ಕೊಂಡು ಹೋಗಬೇಕು. ನಾವಿಲ್ಲಿ 6 ಎಳೆ ದಾರನ ಸುತ್ತಿಡ್ಕೊಂಡಿದ್ದೀವಲ್ಲ ನೋಡಿ, ನಾನು ಇಲ್ಲಿವರೆಗೂ ತೋರಿಸ್ತಾ ಇದ್ದೆ ಸ್ಯಾಂಪಲ್ ಆದ್ರೂ ದಾರದ ತುದಿ ಗಂಟಾಕಿಟ್ಕೊಂಡು ಸೀರೆ ಹಿಂಭಾಗಕ್ಕೆ ಲಾಕ್ ಮಾಡ್ಕೊಳ್ಳೋದರ. ಬಟ್ ಯೂಶ್ವಲಿ ನೀವು ಸೀರೆಗೆ ಪೂರ್ತಿಯಾಗಿ ಹಾಕ್ಕೊಳ್ಳೋದಾರೆ ನೋಡಿ, ದಾರದ ತುದಿಗೆ ಏನು ಗಂಟಾಕಿಟ್ಕೋಬೇಡಿ. ಸೀರೆ ಹಿಂಭಾಗಕ್ಕೆ ದಾರಾನ ಪ್ಲೇಸ್ ಮಾಡಿಬಿಟ್ಟು ನೀಡಲ್ ಸಹಾಯದಿಂದ ದಾರಾನ ಮೊದಲು ಪೂರ್ತಿ ಮೇಲಕ್ಕೆ ಎತ್ಕೊಂಬಿಡಿ. ಎತ್ಕೊಂಡಿದ್ದಾದ ನಂತರ ಈ ರೀತಿ ಗಂಟಾಕ್ಕೊಳ್ಳಿ, ಅಂದರೆ ಸೀರೆಗೆ ಡೈರೆಕ್ಟಾಗಿ ಗಂಟಾಕ್ಕೊಳ್ಳಿ. ಏಕೆಂದರೆ ನಾವು ಕೊನೆಯಲ್ಲಿ ಗಂಟು ಹಾಕಿದ್ರೆ ಏನಾಗುತ್ತೆ ಅಂದರೆ ಗ್ಲೂ ಪೇಸ್ಟ್ ಮಾಡಬೇಕಾಗುತ್ತೆ. ಆ ಗ್ಲೂ ಯಾವತ್ತಾದರೂ ಬಿಚ್ಚೋಗ್ಬೋದು, ನಮಗೆ ಗೊತ್ತಾಗೋದಿಲ್ಲ. ಆಮೇಲೆ ಬಿಚ್ಚೋದ್ರೆ ಡಿಸೈನೇ ಬಿಚ್ಕೊಳ್ಳೋ ಚಾನ್ಸಸ್ ಇರುತ್ತೆ ಅಲ್ವಾ. ಅದಕ್ಕೋಸ್ಕರ ನೀವು ಈ ರೀತಿ ಡೈರೆಕ್ಟಾಗಿ ಸೀರೆಗೆ ಗಂಟು ಹಾಕ್ಕೊಳ್ಳೋದ್ರಿಂದ ನೀವು ಕೊನೆಗೆ, ಯಾಕೆಂದರೆ ನಾವು ಯೂಶ್ವಲಿ ಎಂಡಿಂಗಲ್ಲಿ ಕುಚ್ಚು ಬರೋದು ರೀತಿ ಮಾಡ್ಕೋತೀವಿ. ಈಗ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತೀವಿ ಅಂದರೆ ಕುಚ್ಚು ಕಟ್ಕೊಳ್ಳೋ ಥರನೇ ಮಾಡ್ಕೊಳ್ತೀವಲ್ವಾ. ಆ ಎಕ್ಸ್ಟ್ರಾ ಥ್ರೆಡನ್ನ ನೀವು ಕುಚ್ಚು ಒಳಗಡೆ ಹಾಕಿ ಸೇರಿಸ್ಕೊಂಡು ಕುಚ್ಚು ಕಟ್ಕೋಬೋದು. ಆವಾಗ ನೀವು ಗ್ಲೂ ಪೇಸ್ಟ್ ಮಾಡಬೇಕನ್ನೋ ಅವಶ್ಯಕತೆನೇ ಇರೋದಿಲ್ಲ. ಅದಕ್ಕೋಸ್ಕರ ಈ ರೀತಿ ಮಾಡ್ಕೊಳ್ಳಿ. ಇದೊಂದು ಟಿಪ್ ಅಂತ ಹೇಳ್ಬೋದು. ಇವಾಗ ಅದ್ರ ಪಕ್ಕದಲ್ಲಿ ಒಂದು ಲಾಕ್ನ ಮಾಡ್ಕೊಳ್ಳೋಣ. ಲಾಕ್ ಮಾಡಿದಾದಮೇಲೆ 5 ಚೈನ್ಗಳನ್ನ ಹಾಕ್ಕೋಬೇಕು. 5 ಚೈನ್ ಹಾಕಿಬಿಟ್ಟು ನೀಡಲ್ನ ಕರೆಕ್ಟಾಗಿ ಸ್ಟ್ರೈಟಾಗಿ ಇಟ್ಕೊಳ್ಳಿ. ಸೀರೆಗೆ ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಳ್ಳಿ. ಕರೆಕ್ಟಾಗಿ ಅಲ್ಲಿಗೆ ಲಾಕ್ ಮಾಡಿ. ಬಿಗಿನರ್ಸ್ಗಳು ಮಾಡ್ತಾ ಇದ್ದೀರಾ ಅಂದರೆ, ನಿಮಗೆ ರಿಂಕಲ್ಸ್ ಬರ್ತಾ ಇದೆ ಸೀರೆನಲ್ಲಿ ಅಂದರೆ 1 ಪಾಯಿಂಟ್ ಹಿಂದಕ್ಕೆ ಲಾಕ್ ಮಾಡ್ಕೊಳ್ಳಿ. ರಿಂಕಲ್ಸ್ ಬರೋದು ಅವಾಯ್ಡ್ ಆಗುತ್ತೆ. ಲಾಕ್ ಆದಮೇಲೆ ಮತ್ತೆ 5 ಚೈನ್ ಬರುತ್ತೆ. 5 ಚೈನ್ಸ್ ಹಾಕ್ಬಿಟ್ಟು ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಳ್ಳಿ. ಸೀರೆಗೆ ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಳ್ಳಿ. ಕರೆಕ್ಟಾಗಿ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ, ಅಥವಾ 1 ಪಾಯಿಂಟ್ ಹಿಂದಕ್ಕೆ ಲಾಕ್ ಮಾಡಿ. ಅಂದರೆ 2 ಟೈಮ್ಸ್ 5 ಚೈನ್ ಗ್ಯಾಪ್ ಬರುತ್ತೆ ಸ್ಟಾರ್ಟಿಂಗಲ್ಲಿ. ಇವಾಗ ದಾರ ಸ್ವಲ್ಪ ಮೇಲಕ್ಕೆ ಎತ್ಬಿಟ್ಟು ಒಂದು ಬಿಗ್ ಬೀಡನ್ನ ತಗೊಳ್ಳೋಣ. ನಾನಿಲ್ಲಿ ಓವಲ್ ಶೇಪಲ್ಲಿರುವಂಥ ಕಟ್ಟಿಂಗ್ ಬೀಡನ್ನ ತೊಗೊಂಡಿದ್ದೀನಿ. ನೀವು ಯಾವ ಬೀಡಾದರೂ ಯೂಸ್ ಮಾಡ್ಕೋಬೋದು. ನಿಮ್ಮ ಸೀರೆಗೆ ಯಾವ ರೀತಿ ಮ್ಯಾಚ್ ಆಗುತ್ತೆ ಬಿಗ್ ಬೀಡ್, ಆ ರೀತಿಯಾದಂಥ ಬೀಡನ್ನ ಯೂಸ್ ಮಾಡಿ. ನೋಡಿ, ಈಗ ಬೀಡನ್ನ ಆ್ಯಡ್ ಮಾಡಿದ ಮೇಲೆ ಬೀಡನ್ನ ಲಾಕ್ ಮಾಡಿ, ಆನಂತರ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಈ ರೀತಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬೇಕು. ಲಾಕ್ ಮಾಡಿದಾದಮೇಲೆ ಮತ್ತೆ 5 ಚೈನ್ಸ್ ಹಾಕ್ಕೋಬೇಕು. 5 ಚೈನ್ ಹಾಕಿಬಿಟ್ಟು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ನೀವು 1 ಪಾಯಿಂಟ್ ಹಿಂದಕ್ಕೆ ಲಾಕ್ ಮಾಡ್ಕೊಳ್ತಾ ಹೋಗಿ, ಏನು ಪ್ರಾಬ್ಲಮ್ ಇಲ್ಲ. ಯಾಕೆಂದರೆ ಬೇಸ್ ಲೈನು ನಮಗೆ ತುಂಬಾ ಇಂಪಾರ್ಟೆಂಟು. ಬೇಸ್ ಲೈನಲ್ಲಿ ರಿಂಕಲ್ಸ್ ಬಂದುಬಿಟ್ರೆ ಡಿಸೈನ್ ಪೂರ್ತಿ ಹಾಳಾಗಿಬಿಡುತ್ತೆ. ಸೊ ಆದಷ್ಟು ರಿಂಕಲ್ಸ್ನ ಅವಾಯ್ಡ್ ಮಾಡಬೇಕಂದ್ರೆ ಸ್ವಲ್ಪ ಹಿಂದಕ್ಕೆ ಲಾಕ್ ಮಾಡಿದ್ರೂ ಓಕೆ. ಒಂದೇ ಪಾಯಿಂಟು ಬೀಡ್ ಆ್ಯಡ್ ಆದಮೇಲೆ 5 ಚೈನ್ ಗ್ಯಾಪು 3 ಟೈಮ್ಸ್ ಬರಬೇಕು. ಸ್ಟಾರ್ಟಿಂಗಲ್ಲಿ ಮಾತ್ರ, ಸ್ಟಾರ್ಟಿಂಗ್ ಆ್ಯಂಡ್ ಎಂಡಿಂಗು 5 ಚೈನ್ ಗ್ಯಾಪು 2 ಟೈಮ್ಸ್ ಹಾಕ್ಕೊಳ್ಳಿ. ಆಮೇಲೆ ಮಧ್ಯದಲ್ಲಿ ನಾವೇನು ಬೀಡ್ಗಳನ್ನ ಆ್ಯಡ್ ಮಾಡಿದ್ಮೇಲೆ ಏನು ಹಾಕ್ಕೊಳ್ತೀವಲ್ಲ 5 ಚೈನ್ ಗ್ಯಾಪು, ಅದು ನಮಗೆ 3 ಟೈಮ್ಸ್ ಬರಬೇಕು. 3 ಟೈಮ್ಸ್ ಹಾಕೋದ್ಮೇಲೆ ನೋಡಿ, ಇವಾಗ ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ಬೀಡನ್ನ ನೋಡಿ ದಾರದೊಳಗಡೆ ಹಾಕಿಬಿಟ್ಟು ಬೀಡನ್ನ ಲಾಕ್ ಮಾಡಿ, ಆನಂತರ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಈ ರೀತಿ ಲಾಕ್ ಮಾಡಿದ್ಮೇಲೆ ಮತ್ತೆ 5 ಚೈನ್ ಗ್ಯಾಪು 3 ಟೈಮ್ಸ್ ಬರಬೇಕು. 5 ಚೈನ್ ಗ್ಯಾಪು 3 ಟೈಮ್ಸ್ ಬರುತ್ತೆ. ಸೊ ಈ ರೀತಿ ನಾವು ಫಸ್ಟ್ ಸ್ಟೆಪ್ಪು ಪೂರ್ತಿ ಮಾಡ್ಕೊಳ್ತಾ ಹೋಗಬೇಕು. ಸ್ಟಾರ್ಟಿಂಗಲ್ಲಿ 5 ಚೈನ್ ಗ್ಯಾಪು 2 ಟೈಮ್ಸ್ ಬರುತ್ತೆ. ಆಮೇಲೆ ಬೀಡನ್ನ ಆ್ಯಡ್ ಮಾಡಿ, ಒಂದು ಬಿಗ್ ಬೀಡನ್ನ ಆ್ಯಡ್ ಮಾಡಿ, ಬೀಡ್ ಆ್ಯಡ್ ಆದಮೇಲೆ ನಾವು 5 ಚೈನ್ ಗ್ಯಾಪು 3 ಟೈಮ್ಸ್ ಹಾಕ್ಕೊಳ್ಬೇಕು. 3 ಟೈಮ್ಸ್ ಆದಮೇಲೆ ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡಿ, ಆಮೇಲೆ ಮತ್ತೆ 5 ಚೈನ್ ಗ್ಯಾಪು 3 ಟೈಮ್ಸು. ಸೊ ಈ ರೀತಿ ನಾವು ಸಾರಿ ಪೂರ್ತಿ ಮಾಡ್ಕೊಳ್ತಾ ಬರಬೇಕು. 3 ಟೈಮ್ಸ್ ಆದಮೇಲೆ ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡಿ, ಬೀಡನ್ನ ಲಾಕ್ ಮಾಡಿ ಸೀರೆಗೆ ಲಾಕ್ ಮಾಡ್ಕೊಳ್ಳಿ.
ಏಕೆಂದರೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಮಗೆ ಆ ಬೀಡ್ ಲಾಕ್ ಮಾಡ್ತೀವಲ್ಲ ಆ ಥ್ರೆಡ್ಡಿಂದನೇ ನಾವು ಆರ್ಚನ್ನ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಬೀಡನ್ನ ಲಾಕ್ ಮಾಡಿನೇ ನಾವು ಸೀರೆಗೆ ಲಾಕ್ ಮಾಡಿ, ಬೀಡ್ ಲಾಕ್ ಮಾಡ್ದಿಲ್ದ್ರೂ ಮಾಡ್ಬೋದು, ಅದು ಲೈಕ್ ಕೆಲವೊಂದು ಡಿಸೈನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಟ್ ಈ ಡಿಸೈನ್ಸ್ಗಳಿಗೆ ನಾವು ಬೀಡ್ ಲಾಕ್ ಮಾಡಿನೇ ಸೀರೆಗೆ ಲಾಕ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿ. ಆ್ಯಂಡ್ ನಾವು ಎಂಡಿಂಗಲ್ಲೂ ಕೂಡ 2 ಟೈಮ್ಸ್ ಲಾಕ್ ಮಾಡಿ ಆಮೇಲೆ 2 ಚೈನ್ ಹಾಕಿ, 2 ಚೈನ್ ಹಾಕಿಬಿಟ್ಟು ಸ್ವಲ್ಪ ಥ್ರೆಡ್ನ ಬಿಟ್ಬಿಟ್ಟು ಆಮೇಲೆ ನೋಡಿ ಈ ರೀತಿ ಕಟ್ ಮಾಡಿದ್ಮೇಲೆ ನೀಡಲ್ನ ಮೇಲಕ್ಕೆ ಎತ್ಕೊಳ್ಳಿ. ಆಮೇಲೆ ಅದನ್ನು ಟೈಟ್ ಮಾಡಿ. ಸ್ಟಾರ್ಟಿಂಗ್ ಆ್ಯಂಡ್ ಎಂಡಿಂಗು ನೋಡಿ 5 ಚೈನ್ ಗ್ಯಾಪು 2 ಟೈಮ್ಸ್ ಬಂದಿದೆ. ಆ್ಯಂಡ್ ಎಂಡಿಂಗಲ್ಲಿ ಕೂಡ 2 ಟೈಮ್ಸ್ ಲಾಕ್ ಮಾಡಿ 2 ಚೈನ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ನೆಕ್ಸ್ಟು ಸೆಕೆಂಡ್ ಸ್ಟೆಪ್ ಶುರು ಮಾಡೋಣ. ಸೇಮ್ ಕಲರ್ ಥ್ರೆಡ್ಡಿಂದನೇ ಮಾಡ್ಕೊಳ್ಬೇಕು. ನಾವು ಬೇಸ್ ಲೈನ್ ಮಾಡಿದ್ದೀವಲ್ಲ ಅದೇ ಕಲರ್ ಥ್ರೆಡ್ಡಿಂದನೇ ನೆಕ್ಸ್ಟ್ ಸ್ಟೆಪ್ ಕೂಡ ಮಾಡ್ಕೋಬೇಕು. ಇಲ್ಲೂ ಅಷ್ಟೇ ನೋಡಿ, ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೊಂಡ್ವಲ್ಲ ಅಂದರೆ ದಾರನ ಪೂರ್ತಿ ಮೇಲಕ್ಕೆ ಎತ್ಕೊಂಡು ಗಂಟು ಹಾಕ್ಕೊಂಡ್ವಲ್ಲ ಅದೇ ರೀತಿಯಲ್ಲೇ ಈಗ ಕೂಡ ಮಾಡ್ಕೊಳ್ಳೋಣ. ಅಂದರೆ ಡೈರೆಕ್ಟ್ ಸೀರೆಗೇ ಮಾಡ್ಕೊಳ್ಳೋಣ. ಯಾಕೆಂದರೆ ಬೇಸ್ ಲೈನೇನು ನಮಗೇನು ಜಾಸ್ತಿ ಡಿಸೈನ್ ಥರ ನಿಂತಿರಲ್ಲ ಅಲ್ಲ, ಜಸ್ಟ್ ಬೇಸ್ ಲೈನ್ ಅಂದರೆ ಏನು ಜಿಗ್ಜಾಗ್ ಮಾಡಿರ್ತೀವಿ ಅದೇ ರೀತಿ ಬಂದಿರುತ್ತಲ್ಲ. ಹಾಗಾಗಿ ಈ ಸೆಕೆಂಡ್ ಸ್ಟೆಪ್ಪಲ್ಲಿ ಕೂಡ ನೀವು ಸೀರೆಗೇ ಲಾಕ್ ಮಾಡ್ಕೋಬೋದು, ಈ ದಾರನ ಗಂಟು ಹಾಕ್ಕೊಳ್ಬೋದು ಸೀರೆಗೇ. ಸೊ ಒಂದು 2 ಗಂಟುಗಳನ್ನ ಹಾಕ್ಕೊಂಡು ಟೈಟಾಗಿ ಕಟ್ಕೊಂಡ್ಬಿಡೋಣ. ಕಟ್ಕೊಂಡಾದಮೇಲೆ ನೋಡಿ ಇವಾಗ ಅಲ್ಲಿ 2 ಲಾಕ್ ಮಾಡಿರ್ತೀವಲ್ಲ ಆ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮೇಲೆ ಲಾಕ್ ಮಾಡಿ ಅದಾದಮೇಲೆ 5 ಚೈನ್ ಗ್ಯಾಪ್ ಒಳಗಡೆಗೆ ಒಂದು 2 ಅಥವಾ 3 ಬಾರಿ ಹಾಫ್ ಕ್ರೋಶೆಟ್ನ ಮಾಡ್ಕೊಳ್ಳೋಣ. ಅಂದರೆ ಜಸ್ಟ್ ನೀಡಲ್ನ 5 ಚೈನ್ ಗ್ಯಾಪ್ ಒಳಗಡೆಯಿಂದ ನೀಡಲ್ ಹಾಕಿಬಿಟ್ಟು ಥ್ರೆಡ್ನ ಮೇಲಕ್ಕೆ ಎತ್ಕೊಂಡು ಲಾಕ್ ಮಾಡೋದು. ಈ ರೀತಿ 3 ಬಾರಿ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಮಿಡಲಿಗೆ ಬರೋ ಥರ ನೋಡಿ, ಎರಡು ಸಲ ಮಾಡಿದ್ರೆ ಮಿಡಲಿಗೆ ಬರುತ್ತಾ, 3 ಸಲ ಮಾಡಿದ್ರೆ ಮಿಡಲ್ ಬರುತ್ತಾ. 3 ಹಾಫ್ ಕ್ರೋಶೆಟ್ ಮಾಡಿಕೊಂಡೆ ನಾನಿಲ್ಲಿ, ಮಿಡಲಿಗೆ ಬಂದಿದೆ. ಇವಾಗ 5 ಚೈನ್ ಹಾಕ್ಕೊಳ್ಬೇಕು. 3 ಹಾಫ್ ಕ್ರೋಶೆಟ್ನ ಮಾಡಿದ್ಮೇಲೆ 5 ಚೈನ್ ಹಾಕ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟು 5 ಚೈನ್ ಗ್ಯಾಪ್ ಒಳಗಡೆಗೆ ಮಧ್ಯಕ್ಕೆ ಲಾಕ್ ಮಾಡ್ಕೊಳ್ಳಿ. ಈ ರೀತಿ ಲಾಕ್ ಮಾಡಿದ್ದಾದಮೇಲೆ ಇವಾಗ ನೋಡಿ ಬೀಡ್ ಲಾಕ್ ಮಾಡಿರ್ತೀವಲ್ಲ, ಬೀಡ್ ಹಿಂದೆ ಥ್ರೆಡ್ ಲೈನ್ ಇದೆಯಲ್ಲ ಆ ಥ್ರೆಡ್ಗೆ ನಾವು ಆರ್ಚ್ನ ಮಾಡಬೇಕು. ಅಂದರೆ ನಾನಿಲ್ಲಿ ಟ್ರಿಪಲ್ ಕ್ರೋಶೆಟ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ನೀಡಲ್ ಮೇಲೆ 2 ಬಾರಿ ದಾರ ಸುತ್ಕೊಳ್ತಾ ಇದ್ದೀನಿ. ಆ ಥ್ರೆಡ್ ಒಳಗಡೆಯಿಂದ ದಾರ ಮೇಲಕ್ಕೆ ಎತ್ಕೊಳ್ಳೋಣ. ಆವಾಗ ನೀಡಲ್ ಮೇಲೆ 4 ಎಳೆ ದಾರ ಇರುತ್ತೆ. 2 ಒಂದ್ಸಲ, 2 ಒಂದ್ಸಲ, 2 ಒಂದ್ಸಲ ಈ ರೀತಿ ಮಾಡ್ಕೊಬೇಕು. 3 ಬಾರಿ ಬರುತ್ತೆ. ಸೊ ಹಾಗಾಗಿ ಅದನ್ನು ಟ್ರಿಪಲ್ ಕ್ರೋಶೆಟ್ ಅಂತ ಹೇಳ್ತಾರೆ. ಸೊ ಈ ರೀತಿ ಟ್ರಿಪಲ್ ಕ್ರೋಶೆಟ್ಸ್ನ ಮಾಡ್ಕೊಂಡು ಬರಬೇಕು. ಆರ್ಚ್ ನೋಡಿ, ನೀವು ಆರ್ಚ್ ಪೂರ್ತಿ ಮಾಡ್ಕೊಳ್ತಾ ಬನ್ನಿ, ಎಷ್ಟು ಬರುತ್ತೆ ಅಂತ ನೋಡ್ಕೊಳ್ಳಿ, ನೋಡಿಕೊಂಡು ಮಾಡ್ಕೋಬೇಕು. ಟ್ರಿಪಲ್ ಕ್ರೋಶೆಟ್ ಕಂಬ ಮತ್ತು ತುಂಬ ಎಳೆದು ನೀಡಲ್ನ ಇದು ಮಾಡೋಕ್ಕೆ ಹೋಗ್ಬಿಡಿ, ಕಂಬನ ನೋಡ್ಕೊಂಡು ನೀಟಾಗಿ ಮಾಡ್ಕೋಬೇಕು. ಸೊ ನಾನಿಲ್ಲಿ 16 ಕಂಬಗಳನ್ನ ಮಾಡ್ಕೊಂಡಿದ್ದೀನಿ. 16 ಕಂಬಗಳನ್ನ ಮಾಡ್ಕೊಂಡಿದ್ದೀನಿ. 16 ಕಂಬ ಮಾಡಿ ನೆಕ್ಸ್ಟು 5 ಚೈನ್ ಗ್ಯಾಪ್ ಮಧ್ಯಕ್ಕೆ ಲಾಕ್ ಮಾಡಿದೆ. ಲಾಕ್ ಮಾಡಿದ್ದಾದಮೇಲೆ 5 ಚೈನ್ಗಳನ್ನ ಹಾಕ್ಕೋಬೇಕು. 5 ಚೈನ್ ಹಾಕಿ ನೆಕ್ಸ್ಟ್ 5 ಚೈನ್ ಗ್ಯಾಪ್ ಮಧ್ಯಕ್ಕೆ ಲಾಕ್ ಮಾಡಬೇಕು. ಮತ್ತೆ 5 ಚೈನ್ ಹಾಕ್ಕೊಳ್ಬೇಕು. ನೆಕ್ಸ್ಟ್ 5 ಚೈನ್ ಗ್ಯಾಪ್ ಮಧ್ಯಕ್ಕೆ ಲಾಕ್ ಮಾಡಬೇಕು. ಅಂದರೆ ಸೆಕೆಂಡ್ ಸ್ಟೆಪ್ಪಲ್ಲಿ ನಿಮಗೆ ಆರ್ಚ್ ಆದಮೇಲೆ 5 ಚೈನ್ ಗ್ಯಾಪು 2 ಟೈಮ್ಸ್ ಬರುತ್ತೆ. ಫಸ್ಟ್ ಸ್ಟೆಪ್ಪಲ್ಲಿ 3 ಟೈಮ್ಸ್ ಇದ್ದಿದ್ದು ಸೆಕೆಂಡ್ ಸ್ಟೆಪ್ಪಲ್ಲಿ 2 ಟೈಮ್ಸ್ ಆಗುತ್ತೆ. ಈಗ ನೆಕ್ಸ್ಟು ಆರ್ಚ್ನ ಮಾಡ್ಕೊಂಡು ಹೋಗಬೇಕು. ಈಗ ನೀವು ಫಸ್ಟ್ ಸ್ಟೆಪ್ಪಲ್ಲಿ ಫಸ್ಟ್ ಆರ್ಚನ್ನ ಏನು ಮಾಡ್ತೀರಾ, ನೀವು 15 ಕಂಬ ಮಾಡ್ಕೊಳ್ತೀರೋ, 16 ಕಂಬ ಮಾಡ್ಕೊಳ್ತೀರೋ, ಇಲ್ಲ 17 ಎಷ್ಟು ಮಾಡ್ಕೊಳ್ತೀರಾ ಅನ್ನೋದ್ರ ಮೇಲೆ ಎಲ್ಲ ಆರ್ಚ್ನೂ ಮಾಡ್ಕೊಂಡು ಹೋಗಬೇಕು. ನೋಡಿ ಈ ರೀತಿ ಫಸ್ಟ್ ಸ್ಟೆಪ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ನಾನು. ಎಲ್ಲ ಆರ್ಚು ಒಂದೇ ಸಮ ಬರೋ ರೀತಿಯಲ್ಲಿ ಒಂದೇ ಕೌಂಟಿಂಗಲ್ಲಿ ಮಿಸ್ ಮಾಡ್ದಿಲ್ಲ ಕರೆಕ್ಟಾಗಿ ಮಾಡ್ಕೊಳ್ಳಿ. 16 ಅಂದರೆ 16, 15 ಅಂದರೆ 15, ಆವಾಗನೇ ನಿಮಗೆ ಆರ್ಚ್ ನೋಡಿ ಒಂದೇ ಲೆವೆಲಿಗೆ ಕಾಣಿಸ್ತಾ ಇದೆ. ಇವಾಗ ಥರ್ಡ್ ಸ್ಟೆಪ್ಪು ನಾನು ಕಲರ್ ಚೇಂಜ್ ಮಾಡಿದ್ದೀನಿ, ಥ್ರೆಡ್ ಕಲರ್ ಚೇಂಜ್ ಮಾಡ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟ್ ಏನು ಸೆಕೆಂಡ್ ಸ್ಟೆಪ್ಪುದು ಲಾಕ್ ಮಾಡಿದ್ದೀವಲ್ಲ ಸ್ಟಾರ್ಟಿಂಗು, ಅಲ್ಲಿ ನೀಡಲ್ನ ಹಾಕಿ ದಾರನ ಪೂರ್ತಿ ಮೇಲಕ್ಕೆ ಎತ್ಕೊಳ್ಳಿ. ಇವಾಗ ಸೀರೆಗೆ ನಾವು ಹಾಕಬಾರ್ದು, ಲಾಕ್ ಮಾಡ್ಕೋಬಾರ್ದು. ಸೆಕೆಂಡ್ ಸ್ಟೆಪ್ದು ಥ್ರೆಡ್ ಇದೆಯಲ್ಲ ಆ ಥ್ರೆಡ್ ಲಾಕ್ ಮೇಲೆ ಈ ರೀತಿ ಗಂಟು ಹಾಕ್ಕೊಳ್ಬೇಕು. ಗಂಟು ಹಾಕ್ಕೊಂಡಿದ್ದಾದಮೇಲೆ ಮತ್ತೆ ಅಲ್ಲೇ ಒಂದು ಲಾಕ್ನ ಮಾಡ್ಕೊಳ್ಳಿ. ನೀವು ಗಂಟು ಹಾಕಿದ್ಮೇಲೆ ಒಂದು ಲಾಕ್ ಮಾಡೋದು ಮರಿಲೇಬೇಡಿ. ಲಾಕ್ ಮಾಡಿನೇ ಡಿಸೈನ್ ಶುರು ಮಾಡಿ, ಫಿನಿಶಿಂಗ್ ಕರೆಕ್ಟಾಗಿ ಬರಲ್ಲ ಇಲ್ಲಾಂದರೆ.
ಇವಾಗ ಡೈರೆಕ್ಟು 5 ಚೈನ್ ಹಾಕ್ಕೊಳ್ಳೋಣ. ಲಾಕ್ ಮಾಡಿದ್ಮೇಲೆ 5 ಚೈನ್ ಹಾಕಿಬಿಟ್ಟು ನೆಕ್ಸ್ಟ್ ಅದು 5 ಚೈನ್ ಹಾಕಿದ್ದೀವಲ್ಲ ಆ 5 ಚೈನ್ ಗ್ಯಾಪ್ ಮಧ್ಯದಲ್ಲಿ ಲಾಕ್ ಮಾಡ್ಕೊಂಬಿಡಿ. ಲಾಕ್ ಮಾಡಿದ್ಮೇಲೆ ಇವಾಗ ಆರ್ಚ್ ಮಾಡಬೇಕು. ಇಲ್ಲಿ ನಾನು ಡಬಲ್ ಕ್ರೋಶೆಟ್ ಮಾಡ್ತಾಯಿದ್ದೀನಿ. ನೀಡಲ್ ಮೇಲೆ ಒಮ್ಮೆ ದಾರ ಸುತ್ಕೊಳ್ಳಿ. ಆಮೇಲೆ ನೋಡಿ ಇವಾಗ ನಾನು ಕಂಬಗಳ ಮಧ್ಯಕ್ಕೆ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಈಗ ಬೇಸ್ ಲೈನ್ ನಾವೇನು ಬೇಸ್ ಲೈನ್ ಮಾಡಿದ್ವಲ್ಲ, ಬೇಸ್ ಲೈನ್ ಮತ್ತು ಕಂಬದ ಮಧ್ಯದಲ್ಲಿ ಒಂದು ಕಂಬನ ಮಾಡಿಕೊಂಡೆ. ಇವಾಗ ಒಂದು ಬೀಡನ್ನ ಆ್ಯಡ್ ಮಾಡ್ತಾಯಿದ್ದೀನಿ, ಸ್ಮಾಲ್ ಬೀಡನ್ನ ಲಾಕ್ ಮಾಡಿಬಿಟ್ಟು 2 ಚೈನ್ ಹಾಕ್ಕೊಳ್ಳಿ ಪಿಕೋ ಮಾಡೋದಕ್ಕೆ. ಕಂಬದೊಳಗಡೆ ಲಾಕ್ ಮಾಡಿ. ನಾವು ಯೂಶ್ವಲಿ ಪಿಕೋ ಮಾಡಬೇಕಂದ್ರೆ 3 ಚೈನ್ ಹಾಕಿ ಪಿಕೋನ ಮಾಡ್ತೀವಿ. ಆವಾಗ ಅದು ನಿಮಗೆ ಶೇಪ್ ಒಂಥರ ಚುಪ್ಪಾಗಿ ಕುತ್ಕೊಂಡಂಗೆ ಕಾಣಿಸುತ್ತೆ. ಬಟ್ ಇದು ರೌಂಡ್ ಶೇಪಲ್ಲಿ ಬಂದಂಗೆ ಇರುತ್ತೆ. ಎರಡೂ ಡಿಫ್ರೆಂಟ್ ಇದೆ. ಸೊ 2 ಚೈನ್ ಹಾಕಿ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಅದಾದಮೇಲೆ ನೆಕ್ಸ್ಟು ಅದ್ರ ಪಕ್ಕಕ್ಕೆ ಒಂದು ಕಂಬನ ಮಾಡ್ಕೊಳ್ಳಿ ಡಬಲ್ ಕ್ರೋಶೆಟ್ಟು. ಅದನ್ನು ಪಿಕೋ ಮಾಡಲ್ಲ, ಹಾಗೇ ಬಿಟ್ಬಿಡೋಣ. ನೆಕ್ಸ್ಟು ಇನ್ನೊಂದು ಕಂಬ, 3rd ಕಂಬ ಮಾಡಿ ಅದಕ್ಕೆ ಬೀಡನ್ನ ಆ್ಯಡ್ ಮಾಡಿ ಪಿಕೋ ಮಾಡೋಣ. ಬೀಡನ್ನ ಆ್ಯಡ್ ಮಾಡಿ ಲಾಕ್ ಮಾಡಿಬಿಟ್ಟು 2 ಚೈನು, ಕನ್ಫ್ಯೂಸ್ ಮಾಡ್ಕೋಬೇಡಿ, 3 ಚೈನ್ ಹಾಕಬಾರ್ದು. 2 ಚೈನ್ ಹಾಕಿ ಕಂಬದ ಒಳಗಡೆಗೆ ಲಾಕ್ ಮಾಡಬೇಕು. ನೆಕ್ಸ್ಟು ನಾರ್ಮಲ್ ಒಂದು ಕಂಬ ಹಾಕ್ಕೊಳ್ಳೋಣ. ಅಂದರೆ ಒಂದು ಪಿಕೋ ಒಂದು ಪ್ಲೇನ್ ಕಂಬ, ಒಂದು ಪಿಕೋ ಒಂದು ಪ್ಲೇನ್ ಕಂಬ, ಈ ರೀತಿ ಕಾಂಬಿನೇಷನಲ್ಲಿ ಮಾಡಿರೋ ಅಂಥದ್ದು ಇದು. ಈಗ ಒಂದು ಪ್ಲೇನ್ ಕಂಬ ಆಯಿತು. ನೆಕ್ಸ್ಟು ಪಿಕೋ ಮಾಡಬೇಕು. ಮತ್ತು ನಾನಿಲ್ಲಿ ಕಂಬದ ಮೇಲ್ಗಡೆ ಚೈನ್ ಇದೆಯಲ್ಲ ಅಲ್ಲಿಗೆ ಮಾಡ್ತಾ ಇಲ್ಲ, 2 ಕಂಬಗಳ ಮಧ್ಯಕ್ಕೆ ಒಂದು ಕಂಬ ಬರೋ ಥರ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅದು ಕೂಡ ಕನ್ಫ್ಯೂಸ್ ಮಾಡ್ಕೋಬೇಡಿ, ಕರೆಕ್ಟಾಗಿ ನೋಡಿ ಮಾಡ್ಕೋಬೇಕು. ಕಂಬ ಆದಮೇಲೆ ನೋಡಿ ಒಂದು ಬೀಡನ್ನ ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡಿ 2 ಚೈನ್ ಮಾಡ್ಕೊಳ್ಳಿ. ನೀವು 3 ಚೈನ್ ಹಾಕಿ ಪಿಕೋ ಮಾಡಿದ್ರೆ 3 ಚೈನೇ ಮಾಡ್ಕೊಂಡು ಹೋಗಿ. 2 ಚೈನ್ ಹಾಕಿ ಪಿಕೋ ಮಾಡಿದ್ರೆ 2 ಚೈನೇ ಮಾಡಿ. ಇಲ್ಲ ಅಂದರೆ ಒಂದು ಪಿಕೋ ಒಂದು ಡಿಸೈನಲ್ಲಿ ಕಾಣಿಸುತ್ತೆ, ಇನ್ನೊಂದು ಪಿಕೋ ಇನ್ನೊಂದು ಡಿಸೈನಲ್ಲಿ ಕಾಣಿಸ್ಬಿಡುತ್ತೆ. ಈಗ ನೆಕ್ಸ್ಟು ಪ್ಲೇನ್ ಕಂಬ. ಇದೇ ರೀತಿ ನಾವು ಆರ್ಚನ್ನ ಕಂಪ್ಲೀಟ್ ಮಾಡ್ಕೊಳ್ಳೋಣ. ಅದು ಒಂದು ಕಂಬದ ಮಧ್ಯ ಒಂದೊಂದು ಬೀಡ್ ಪಿಕೋ ಥರ ಸೂಪರಾಗಿ ಕಾಣಿಸುತ್ತೆ. ಅದು ಕಲರ್ ಕಾಂಬಿನೇಷನ್ಗೂ ಡಿಸೈನ್ಗೂ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಈ ರೀತಿ ಬರುತ್ತೆ ಆರ್ಚು. ಸೊ ತುಂಬ ಚೆನ್ನಾಗಿ ಬಂದಿದೆ. ಎಂಡಿಂಗ್ ಅಲ್ಲೂ ಕೂಡ ಒಂದು ಪಿಕೋನೇ ಬಂದಿದೆ. ಈಗ ನೆಕ್ಸ್ಟು 5 ಚೈನ್ ಗ್ಯಾಪ್ ಮಧ್ಯಕ್ಕೆ ಲಾಕ್ ಮಾಡೋಣ. ಲಾಕ್ ಮಾಡೋದಾದಮೇಲೆ 5 ಚೈನ್ ಹಾಕ್ಕೋಬೇಕು. 5 ಚೈನ್ ಹಾಕಿ ನೆಕ್ಸ್ಟು 5 ಚೈನ್ ಗ್ಯಾಪ್ ಮಧ್ಯಕ್ಕೆ ಲಾಕ್ ಮಾಡಬೇಕು. ಈಗ 3rd ಸ್ಟೆಪ್ ಇದು. 3rd ಸ್ಟೆಪ್ಪಲ್ಲಿ 5 ಚೈನ್ ಗ್ಯಾಪ್ ಒಂದೇ ಸಲ ಬರುತ್ತೆ. ಫಸ್ಟ್ ಸ್ಟೆಪ್ಪಲ್ಲಿ 3, ಆಮೇಲೆ ಸೆಕೆಂಡ್ ಸ್ಟೆಪ್ಪಲ್ಲಿ 2, 3rd ಸ್ಟೆಪ್ಪಲ್ಲಿ 1. ಸೊ ಲಾಕ್ ಮಾಡೋದಾದಮೇಲೆ ನೆಕ್ಸ್ಟು ಸೇಮ್ ಅದೇ ರೀತಿ ಶುರು ಮಾಡ್ಕೊಂಡು ಹೋಗಬೇಕು ಆ ಆರ್ಚನ್ನ. ನೋಡಿ ಈ ರೀತಿ ಬರುತ್ತೆ ನಿಮಗೆ. ಪಿಕೋ ಮಾಡಿದ ಮೇಲೆ ಆ ಪಿಂಕ್ ಆ್ಯಂಡ್ ಬ್ಲೂ ಕಲರ್ ಕಾಂಬಿನೇಷನ್ಗಂತೂ ಸೂಪರಾಗಿ ಕಾಣಿಸ್ತಾ ಇತ್ತು ಆರ್ಚು. ನೋಡಿ ಈ ರೀತಿ ಫೈನಲ್ ಲುಕ್ಕು ನಿಮಗೆ ಯಾವ ರೀತಿ ಬಂದಿದೆ ಅಂತ ತೋರಿಸ್ತೀನಿ. ನಾನು ಇದಕ್ಕೆ 180 ಎಳೆ ದಾರ ಹಾಕಿ ಕುಚ್ಚನ್ನ ಕಟ್ಕೊಂಡಿದ್ದೀನಿ. 180 ಎಳೆ ಅಂದರೆ 360 ಎಳೆ ದಾರ ಆಗುತ್ತೆ ಆರ್ಚ್ ಲೆವೆಲಿಗೆ. ಪಿಂಕ್ ಕಲರ್ ಅಂದರೆ ಫಸ್ಟ್ ಸ್ಟೆಪ್ ಪಿಂಕ್ ಅಲ್ವಾ, ಆ ಕಲರಿಂದ ನಾನು ಕುಚ್ಚುಗಳನ್ನ ಕಟ್ಕೊಂಡಿದ್ದೀನಿ. ಸೂಪರಾಗಿ ಬಂದಿತ್ತು. ನೀವು ಇದಕ್ಕೆ ಬೇಕಾದರೆ ಸ್ಟೋನ್ ಚೈನ್ ಕೂಡ ಸ್ಟಿಕ್ ಮಾಡ್ಬೋದು. ಅಂದರೆ ಪಿಂಕ್ ಇದೆಯಲ್ಲ ಅಲ್ಲಿಗೆ ಸ್ಟೋನ್ ಚೈನ್ನ ಸ್ಟಿಕ್ ಮಾಡಿ, ಆವಾಗ ಸೂಪರಾಗಿ ಕಾಣಿಸುತ್ತೆ. ಸೊ ಖಂಡಿತ ನಿಮಗೆಲ್ಲ ಈ ಡಿಸೈನ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಖಂಡಿತ ಟ್ರೈ ಮಾಡಿ ನೋಡಿ, ಸೂಪರಾಗಿ ಬಂದಿದೆ ಡಿಸೈನು, ಈಸಿಯಾಗಿ ಕೂಡ ಇದೆ. ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಡಿಸೈನ್ ಹೇಗಿತ್ತಂತ ಕಮೆಂಟ್ ಮಾಡಿ. ಮತ್ತು ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಮತ್ತು ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.